ಹಲೋ ಫ್ರೆಂಡ್ಸ್, ವೆರಿ ಗುಡ್ ಮಾರ್ನಿಂಗ್. ಇವತ್ತು ನಾವು ಈ ವಿಡಿಯೋದಲ್ಲಿ 8ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲಿಷ್ ವಿಷಯದ ಒಂದು ಅಧ್ಯಾಯ, ಯೂನಿಟ್ ನಂಬರ್ 5. ದಿ ನೇಮ್ ಆಫ್ ದಿ ಚಾಪ್ಟರ್ ಈಸ್ ದಿ ಸ್ವ್ಯಾನ್ ಆ್ಯಂಡ್ ದಿ ಪ್ರಿನ್ಸಸ್. ಇದು ಇಬ್ಬರು ಯುವರಾಜರ ಕತೆ, ದೇವದತ್ತ ಮತ್ತು ಸಿದ್ಧಾರ್ಥ ಅನ್ನುವರ ಒಂದು ಕತೆ. ತುಂಬಾನೇ ಸುಂದರವಾಗಿದೆ. ನ್ಯಾಯಭರಿತ ವರ್ತನೆ ಹೇಗಿರಬೇಕು ಅನ್ನೋದನ್ನ ಈ ಅಧ್ಯಾಯ ನಮಗೆ ಕಲಿಸೋಕೆ ಹೋಗ್ತಾ ಇದೆ. ಆದರೆ ಅದಕ್ಕಿಂತ ಮುಂಚೆ ಒಂದು ಪುಟ್ಟ ರೀಡಿಂಗ್ ಲೆಸನ್ ಇದೆ. ಯುವರ್ ಟೀಚರ್ ರೀಡ್ಸ್ ಅ ಪ್ಯಾಸೇಜ್, ಲಿಸನ್ ಟು ಇಟ್, ದೆನ್ ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್. ನಾನು ಒಂದು ಪ್ಯಾಸೇಜ್ನ ಓದ್ತೀನಿ, ಅದನ್ನು ಕೇಳಿಸ್ಕೊಂಡು ಕೆಳಗಿರೋ 4 ಪ್ರಶ್ನೆಗಳಿಗೆ ಉತ್ತರ ಕೊಡಿ. ಪ್ಯಾಸೇಜ್ ಹೀಗಿದೆ, ಗಮನ ಕೊಟ್ಟು ಕೇಳ್ಕೊಳ್ಳಿ. Once, to the court of a king came two women with a baby seeking justice. Each of them claimed that she was the real mother, and so she alone had the right to own and look after it. The king looked at the minister. The minister stood up and addressed the woman thus: both of you say the child is yours. So this court orders the baby to be split in two, and each woman will have half of the baby. The first woman readily agreed, but the second woman said, I don't want to go by your suggestion. You may give the baby to that woman. Do you know what the minister decided? Yes, he ordered that the baby be handed over to the second woman. The first woman be punished ಅಂತ ಒಂದು ಕತೆ. ಕಥೆಯ ಸಾರಾಂಶ ಏನಂದ್ರೆ, ಇಬ್ಬರು ಹೆಣ್ಮಕ್ಳು ಒಂದು ರಾಜನ ಆಸ್ಥಾನಕ್ಕೆ ಹೋಗ್ತಾರೆ. ಅವ್ರ ಕೈಲಿ ಒಂದು ಮಗು ಇರುತ್ತೆ. ಇಬ್ರು ಆ ಮಗು ನಂದು, ಆ ಮಗು ನಂದು ಅಂತ ಜಗಳ ಮಾಡ್ತಾ ಇರ್ತಾರೆ. ಅದಕ್ಕೆ ಒಬ್ಬ ಮಂತ್ರಿ ಎದ್ದು ನಿಂತು ಏನು ಹೇಳ್ತಾನೆ, ಸರಿ ಹಾಗಾದ್ರೆ ಮಗುನ 2 ತುಂಡು ಮಾಡೋಣ, ಇಬ್ರು ಒಂದೊಂದು ತುಂಡನ್ನ ತಗೊಂಡು ಮನೆಗೆ ಹೋಗಿ ಅಂತ ಹೇಳ್ತಾನೆ. ಅದಕ್ಕೆ ಮೊದಲನೇ ಹೆಂಗಸು ಓಕೆ ಸರಿ ಆಯ್ತು ಅಂತ ಹೇಳ್ತಾಳೆ. ಆದರೆ ಎರಡನೇ ಹೆಂಗಸು ಬೇಡ, ಹಾಗೆಲ್ಲ ಮಾಡೋದು ಬೇಡ, ಬೇಕಂದ್ರೆ ಮಗುನ ಅವಳಿಗೆ ಕೊಟ್ಬಿಡಿ ಅಂತ ಹೇಳ್ತಾಳೆ. ನಿಜವಾದ ತಾಯಿ ಯಾವತ್ತು ಮಕ್ಕಳಿಗೆ ಕಷ್ಟ ಬರೋದನ್ನ, ನೋವುಂಟು ಮಾಡೋದನ್ನ ಸಹಿಸೋದಿಲ್ಲ. ಅದಕ್ಕೆ ಮಂತ್ರಿ ಏನ್ ಮಾಡ್ತಾನೆ, ಮಗುನ ಎರಡನೇ ಹೆಂಗಸಿಗೆ ಕೊಟ್ಟು ಮೊದಲನೇ ಹೆಂಗಸನ್ನ ಶಿಕ್ಷೆಗೆ ಕೊಡಿ ಅಂತ ಆರ್ಡರ್ ಮಾಡ್ತಾನೆ. ಇಷ್ಟೇ ಕತೆ. ಇಲ್ಲಿ ಪ್ರಶ್ನೆಗಳಿದಾವೆ. ವಾಟ್ ಡಿಡ್ ಈಚ್ ವುಮೆನ್ ಕ್ಲೇಮ್? Each woman claimed that the baby was hers. What did the minister suggest? The minister suggested to split the baby in two and give one piece to each of the women ಅಂತ ಬರೀತೀರಾ. Why do you think the second woman offered the baby to first woman after she heard the minister? Real mother will never tolerate pain and will never hurt her own child. So it is obvious that the second woman was the actual mother of the baby, whereas the first woman readily agreed to split the baby in two pieces. Fourth question, how did the minister come to the correct conclusion? What was the reason for his judgment? The minister came to a conclusion based on the response of both the women. The first lady was ready to split the baby in two, whereas the second one was let ready to let her child go away but stay safe, live long, and have fun. And she did not agree to split the baby in two. This shows that the second mother was actually the original mother of the baby ಅಂತ ಉತ್ತರ ಬರೀತೀರಾ. ಈಗ ಪಾಠವನ್ನ ಶುರು ಮಾಡೋಣ. ಇದು ಒಂದು ಜಾನಪದ ನಾಟಕ, ದಿ ಸ್ವ್ಯಾನ್ ಆ್ಯಂಡ್ ದಿ ಪ್ರಿನ್ಸಸ್.
ಫೋಕ್ ಅಂದರೆ ಫೋಕ್ ಅಂದರೆ ಜಾನಪದ ಅಂತ ಅರ್ಥ. ಪ್ಲೇ ಅಂದರೆ ನಾಟಕ. ಸ್ವ್ಯಾನ್ ಅಂದರೆ ಹಂಸ. ಪ್ರಿನ್ಸಸ್ ಪ್ರಿನ್ಸ್ ಅಂದರೆ ಯುವರಾಜ. ಸರಿನಾ? Who owns a bird or an animal? The one who catches it or the one who looks after it? To understand this, read the following play, which deals with an incident in the life of Siddhartha. ಇನ್ಸಿಡೆಂಟ್ ಅಂದರೆ ಘಟನೆ. ಹೂ ಓನ್ಸ್ ಅ ಬರ್ಡ್ ಆರ್ ಅನ್ ಅನಿಮಲ್? ಯಾವುದೇ ಒಂದು ಪಕ್ಷಿ ಅಥವಾ ಪ್ರಾಣಿಗೆ ಮಾಲೀಕ ಯಾರಾಗಿರ್ತಾರೆ? ಅದನ್ನು ಹಿಡಿದವರ ಅಥವಾ ಅದರ ರಕ್ಷಣೆ ಮಾಡುವವರ? ಇದನ್ನು ನೀವು ಕಲಿಯಲು, ಇದರ ಬಗ್ಗೆ ತಿಳಿದುಕೊಳ್ಳಲು ಈ ಪಾಠವನ್ನು ಓದಿ. ಈ ಪಾಠದಲ್ಲಿ ಒಂದು ಸಿದ್ಧಾರ್ಥ ಅನ್ನೋ ಯುವರಾಜನ ಜೀವನದಲ್ಲಿ, ನಿಜ ಜೀವನದಲ್ಲಿ ನಡೆದ ಘಟನೆನ ವರ್ಣನೆ ಮಾಡ್ತಾ ಇದ್ದಾರೆ. ಕ್ಯಾರೆಕ್ಟರ್ಸ್, ಇಲ್ಲಿರೋ ಪಾತ್ರಗಳು. ಇಲ್ಲಿ ಕ್ಯಾರೆಕ್ಟರ್ಸ್ ಅನ್ನೋ ಈ ಶಬ್ದದ ಅರ್ಥ ಈ ನಾಟಕದಲ್ಲಿರುವ ಪಾತ್ರಗಳು. ಯಾರ್ಯಾರಿದ್ದಾರೆ? ಶುದ್ಧೋಧನ, ದಿ ಕಿಂಗ್ ಆಫ್ ಕಪಿಲಾವಸ್ತು. ಶುದ್ಧೋಧನ ಅನ್ನೋರು ಕಪಿಲಾವಸ್ತು ಅನ್ನೋ ಒಂದು ರಾಜ್ಯದ ರಾಜ. ಸಿದ್ಧಾರ್ಥ, ದಿ ಪ್ರಿನ್ಸ್ ಆಫ್ ಕಪಿಲಾವಸ್ತು. ದೇವದತ್ತ, Siddhartha's cousin, the chief minister, and four other ministers of the king, and the guard. ಗಾರ್ಡ್ ಅಂದರೆ ಸೈನಿಕ, ರಕ್ಷಕ. ಕಿಂಗ್ ಸುತ್ತೋಧನ ವಾಸ್ ಸಿಟ್ಟಿಂಗ್ ಆನ್ ಹಿಸ್ ಥ್ರೋನ್. ಥ್ರೋನ್ ಅಂದರೆ ಸಿಂಹಾಸನ. King Suddhodana was sitting on his throne. His ministers are sitting around him. The chief minister is saying something to him. Just then, the guard enters and bows to the king. ಏನು ನಡೀತಾ ಇದೆ ಅಂದರೆ ಇಲ್ಲಿ ನಾಟಕ ಶುರು ಆಗೋಕ್ಕಿಂತ ಮುಂಚೆ ಏನು ನಡೀತಿದೆ ಅಂದರೆ, ಶುದ್ಧೋಧನ ಅವನ ಸಿಂಹಾಸನದ ಮೇಲೆ ಕುಂತ್ಕೊಂಡಿದ್ದಾನೆ. ಒಬ್ಬ ಮಂತ್ರಿ ಏನೋ ಹೇಳ್ತಾ ಇದ್ದಾನೆ, ಮುಖ್ಯಮಂತ್ರಿ ಏನೋ ಹೇಳ್ತಾ ಇದ್ದಾನೆ. ಅವರ ಸುತ್ತಲೂ ಬೇರೆ ಮಂತ್ರಿಗಳೆಲ್ಲ ಕುಂತಿರ್ತಾರೆ. ಅಷ್ಟೊತ್ತಿಗೆ ಒಬ್ಬ ಸೇವಕ ಅಥವಾ ಸೈನಿಕ ಬಂದು ತಲೆ ಬಗ್ಗಿಸಿ ಶುದ್ಧೋಧನಿಗೆ ನಮಸ್ಕಾರ ಮಾಡ್ತಾನೆ. ಮಾಡಿ ಗಾಡ್ ಸೇಸ್ ಲಾಂಗ್ ಲಿವ್ ದ ಕಿಂಗ್, ಮಹಾರಾಜರಿಗೆ ಜಯಕಾರ ಅಂತ ಒಂದು ಜಯಕಾರ ಹೇಳ್ತಾನೆ. ಸರ್, ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಕಮ್ ಇನ್. ಯುವರಾಜ ದೇವದತ್ತ ಒಳಗೆ ಬರಲು ಇಚ್ಛೆ ಪಡ್ತಾ ಇದ್ದಾರೆ ಅಂತ ಹೇಳ್ತಾರೆ. ಅದಕ್ಕೆ ಕಿಂಗ್ ಸೇಸ್ ಬ್ರಿಂಗ್ ಹಿಮ್ ಇನ್, ಕರ್ಕೊಂಡು ಬನ್ನಿ. ದಿ ಗಾರ್ಡ್ ಬೋಸ್ ಆ್ಯಂಡ್ ಬೋಸ್ ಔಟ್. ಮತ್ತೆ ತಲೆ ಬಗ್ಗಿಸಿ ನಮಸ್ಕಾರ ಮಾಡಿ ಗಾರ್ಡ್ ಹೊರಗಡೆ ಹೋಗ್ತಾನೆ. ಚೀಫ್ ಮಿನಿಸ್ಟರ್, ಐ ವಂಡರ್ ವೈ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಸಿ ದ ಕಿಂಗ್ ಅಟ್ ದಿಸ್ ಟೈಮ್. ಯು ವಂಡರ್ ಅಂದರೆ ಯೋಚಿಸು. ವಂಡರ್ ಅಂದರೆ ಯೋಚಿಸು, ದಿಗ್ಭ್ರಮೆಯಾಗಿ ಯೋಚಿಸು ಅಂತ ಅರ್ಥ. ವಂಡರ್, WONDER. ಇದು ತುಂಬಾನೇ ಬೇರೆ ಬೇರೆ 3 ಡಿಫರೆಂಟ್ ಅರ್ಥಗಳನ್ನು ಕೊಡುತ್ತೆ. ವಂಡರ್ ಅಂದರೆ ಅದ್ಭುತ. ವಂಡರ್ ಅಂದರೆ ಆಶ್ಚರ್ಯ, ಕೌತುಕ, ಅಚ್ಚರಿ. ಅಚ್ಚರಿಯಿಂದ ಯೋಚನೆ ಮಾಡು. ಐ ವಂಡರ್ ಅಂದರೆ ಇಲ್ಲಿ ಕೌತುಕ. ಐ ವಂಡರ್ ವೈ ಪ್ರಿನ್ಸ್ ದೇವದತ್ತ ವಾಂಟ್ಸ್ ಟು ಸಿ ದಿ ಕಿಂಗ್ ಆಟ್ ದಿಸ್ ಟೈಮ್. ನಾನು ಯಾಕೋ ದಿಗ್ಭ್ರಮೆ ಆಗ್ತಾ ಇದೆ, ಕೌತುಕ ಆಗ್ತಾ ಇದೆ ನನಗೆ. ಈ ದೇವದತ್ತ ಯುವರಾಜ ಯಾಕೆ ರಾಜರನ್ನ ಇಷ್ಟೊತ್ತಿಗೆ ನೋಡೋದಕ್ಕೆ
ಇಷ್ಟಪಡ್ತಾ ಇದ್ದಾರೆ ಅಂತ. ಅದಕ್ಕೆ ಇನ್ನೊಬ್ಬ ಮಂತ್ರಿ ಹೇಳ್ತಾನೆ, ಪರ್ಹ್ಯಾಪ್ಸ್ ಬಹುಶಃ ಹಿ ವಾಂಟ್ಸ್ ಟು ಕಂಪ್ಲೇನ್ ಅಗೇನ್ಸ್ಟ್ ಸಮ್ ಒನ್. ಪರ್ಹ್ಯಾಪ್ಸ್ ಅಂತ ಎಲ್ಲಾದರೂ ನೀವು ಕೇಳಿದರೆ ಬಹುಶಃ ಭಾಗಶಃ ಅಂತ ಅರ್ಥ. ಬಹುಶಃ ಹಿ ವಾಂಟ್ಸ್ ಟು ಕಂಪ್ಲೇನ್ ದೂರು, ಅಗೇನ್ಸ್ಟ್ ಸಮ್ ಒನ್, ಅಗೇನ್ಸ್ಟ್ ಅಂದರೆ ವಿರುದ್ಧ. ದಿ ಗಾರ್ಡ್ ಎಂಟರ್ಸ್ ವಿತ್ ದೇವದತ್ತ, ಬೋತ್ ಆಫ್ ದೆಮ್ ಬೌ ಟು ದ ಕಿಂಗ್. ಗಾರ್ಡ್ ಮತ್ತು ದೇವದತ್ತ ಒಳಗಡೆ ಬಂದು ಇಬ್ರು ಬಗ್ಗಿ ರಾಜನಿಗೆ ನಮಸ್ಕಾರ ಮಾಡ್ತಾರೆ. ಕಿಂಗ್, ವಾಟ್ ಈಸ್ ಇಟ್ ದೇವದತ್ತ, ವೈ ಹ್ಯಾವ್ ಯು ಕಮ್ ಟು ಮೀ ಅಟ್ ದಿಸ್ ಟೈಮ್? ಏನಿದು ದೇವದತ್ತ, ನೀನು ಇಷ್ಟೊತ್ತಿನಲ್ಲಿ ನನ್ನ ಹತ್ರ ಯಾಕೆ ಬಂದಿದ್ದೀಯಾ ಅಂತ ಕೇಳ್ತಾನೆ. ಅದಕ್ಕೆ ದೇವದತ್ತ ಹೇಳ್ತಾನೆ, ಸರ್, ದ ಪ್ರಿನ್ಸ್ ವಿಲ್ ನಾಟ್ ಗಿವ್ ಮೀ ಮೈ ಸ್ವ್ಯಾನ್, ಐ ವಾಂಟ್ ಜಸ್ಟಿಸ್ ಫ್ರಮ್ ಯು. ಯುವರಾಜ ಸಿದ್ಧಾರ್ಥ ನನ್ನ ಹಂಸ ಪಕ್ಷಿಯನ್ನ ನನಗೆ ಕೊಡ್ತಾ ಇಲ್ಲ, ಅದಕ್ಕೆ ನನಗೆ ನಿಮ್ಮಿಂದ ನ್ಯಾಯ ಬೇಕು. ಜಸ್ಟಿಸ್ ಅಂದರೆ ನ್ಯಾಯ ಬೇಕು. ರಾಜ ಮುಗುಳ್ನಗುತ್ತಾ, ಬಿ ಕಾಮ್, ಶಾಂತವಾಗಿರು. ಕಾಮ್ ಅಂದರೆ ಶಾಂತಿ, ಶಾಂತತೆ, ಶಾಂತವಾಗಿರು. ಹ್ಯಾಡ್ ಸಿದ್ಧಾರ್ಥ ಟೇಕನ್ ಯುವರ್ ಸ್ವ್ಯಾನ್ ಫ್ರಮ್ ಯು? ಸಿದ್ಧಾರ್ಥ ನಿನ್ನಿಂದ ನಿನ್ನ ಹಂಸ ಪಕ್ಷಿನ ಕಿತ್ಕೊಂಡ ಅಂತ ಹೇಳ್ತಾನೆ. ದೇವದತ್ತ, ಎಸ್ ಸರ್, ಹಿ ಹ್ಯಾಸ್, ಹೌದು ಸರ್, ಅವನು ತಗೊಂಡಿದ್ದಾನೆ. ಐ ಶಾಟ್, ಶಾಟ್ ಅಂದರೆ ಹೊಡೆದ ಹಾಕು. ಐ ಶಾಟ್ ಇಟ್, ಬಿಲ್ಲಿನಿಂದ ಬಾಣದಿಂದ ಹೊಡೆದ ಹಾಕು ಅಂತ ಅರ್ಥ. ಐ ಶಾಟ್ ಇಟ್ ಆ್ಯಂಡ್ ಇಟ್ ಫೆಲ್ ಆನ್ ದಿ ಗ್ರೌಂಡ್ ನಿಯರ್ ದಿ ಪ್ರಿನ್ಸ್. ನಾನು ಅದನ್ನು ಬಾಣದಿಂದ ಹೊಡೆದಾಕಿದೆ, ಅದು ಯುವರಾಜನ ಸಿದ್ಧಾರ್ಥನ ಹತ್ತಿರ ಬಿತ್ತು. ಹಿ ಪಿಕ್ಡ್ ಇಟ್ ಅಪ್ ಆ್ಯಂಡ್ ಸೆಡ್ ಹಿ ವುಡಂಟ್ ಗಿವ್ ಇಟ್ ಟು ಮೀ. ಅವನು ಅದನ್ನು ಎತ್ಕೊಂಡು ನನಗೆ ಮರಳಿ ಕೊಡಲ್ಲ ಅಂತ ಹೇಳಿದ. ದ್ಯಾಟ್ಸ್ ವೆರಿ ನಾಟಿ ಆಫ್ ಸಿದ್ಧಾರ್ಥ. ನಾಟಿ ಕೇಳಿರ್ತೀರ, ಹುಡುಗ ತುಂಬ ನಾಟಿಯಾಗಿದ್ದಾನೆ, ಹುಡುಗಿ ನಾಟಿಯಾಗಿದ್ದಾಳೆ ಅಂತ. ನಾಟಿ ಅಂದರೆ ಚೂಟಿ. ನಾಟಿ, NAUGHTY, ನಾಟಿ ಅಂದರೆ ಚೂಟಿಯಾಗಿರುವುದು, ತುಂಟತನ ಮಾಡುವುದು, ಉಡಾಳತನ ಮಾಡುವುದು. ತುಂಟತನ ಮಾಡೋದು. ಸಿದ್ಧಾರ್ಥ ತುಂಟ ಆಗ್ತಾ ಇದ್ದಾನೆ ಅಂತ ರಾಜರು ಹೇಳ್ತಾರೆ. ದಿ ಗಾರ್ಡ್, ಟು ದಿ ಗಾರ್ಡ್, ಗೋ ಆ್ಯಂಡ್ ಕಾಲ್ ಹಿಮ್, ಅವನನ್ನು ಕರೆದುಕೊಂಡು ಬಾ ಅಂತ ಹೇಳ್ತಾರೆ ಸೇವಕನಿಗೆ. ಗಾರ್ಡ್ ಮತ್ತೆ ಬಗ್ಗಿ ನಮಸ್ಕಾರ ಮಾಡಿ ಹೋಗ್ತಾನೆ. ಥರ್ಡ್ ಮಿನಿಸ್ಟರ್ ಸಾಫ್ಟ್ಲಿ, ಮೆತ್ತಗೆ, ಟು ದಿ ಫೋರ್ತ್ ಮಿನಿಸ್ಟರ್, ದಿ ಪ್ರಿನ್ಸ್ ಈಸ್ ಗುಡ್ ಈಸ್ ಅ ಗುಡ್ ಲ್ಯಾಡ್. ಲ್ಯಾಡ್ ಅಂದರೆ ಹುಡುಗ. ಸಿದ್ಧಾರ್ಥ ಒಬ್ಬ ಒಳ್ಳೆಯ ಹುಡುಗ. ಹಿ ಕ್ಯಾನ್ ಡೂ ಅ ಥಿಂಗ್ ದಟ್ ಈಸ್ ರಾಂಗ್, ಅವನು ತಪ್ಪು ಕೆಲಸ ಮಾಡೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತಾನೆ. ಅದಕ್ಕೆ ನಾಲ್ಕನೇ ಒಬ್ಬ ಮಂತ್ರಿ ಮಿನಿಸ್ಟರ್ ಹೇಳ್ತಾನೆ, ಐ ಅಗ್ರಿ ವಿತ್ ಯು, ನಾನು ನಿನ್ನ ಮಾತನ್ನು ಒಪ್ತೀನಿ ಅಂತ ಹೇಳ್ತಾನೆ. ಅಷ್ಟೊತ್ತಿಗೆ ದಿ ಗಾರ್ಡ್ ಎಂಟರ್ಸ್ ವಿತ್ ಪ್ರಿನ್ಸ್ ಸಿದ್ಧಾರ್ಥ. ಪ್ರಿನ್ಸ್ ಸಿದ್ಧಾರ್ಥ ಮತ್ತು ಸೇವಕ ಇಬ್ಬರು ಒಳಗಡೆ ಬರ್ತಾರೆ. ಹೂ ಹ್ಯಾಸ್ ಅ ವೈಟ್ ಸ್ವ್ಯಾನ್ ಇನ್ ಹಿಸ್ ಆರ್ಮ್ಸ್. ಸಿದ್ಧಾರ್ಥನ ಕೈಯಲ್ಲಿ ಹಂಸ ಪಕ್ಷಿ ಇರುತ್ತೆ, ಬಿಳಿಯ ಒಂದು ಹಂಸ ಪಕ್ಷಿ ಇರುತ್ತೆ. ಸಿದ್ಧಾರ್ಥ ಬೋಸ್ ಟು ದ ಕಿಂಗ್. ಸಿದ್ಧಾರ್ಥ ತಲೆ ಬಾಗಿಸಿ ನಮಸ್ಕಾರ ಮಾಡ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ಸಿದ್ಧಾರ್ಥ, ದೇವದತ್ತ says that you have taken his swan. Is that the swan which you took from him? ಸಿದ್ಧಾರ್ಥ, ದೇವದತ್ತ ಏನು ಹೇಳ್ತಾ ಇದ್ದಾನಂದ್ರೆ, ನೀನು ಅವನ ಹಂಸ ಪಕ್ಷಿಯನ್ನ ತಗೊಂಡೆ ಅಂತ ಹೇಳ್ತಿದ್ದಾನೆ. ನಿನ್ನ ಕೈಲಿರೋ ಹಂಸ ಪಕ್ಷಿ ಅದೇನಾ ಅಂತ ರಾಜ ಕೇಳ್ತಾರೆ. ಸಿದ್ಧಾರ್ಥ ಸೇಸ್, ಯುವರ್ ಹೈನೆಸ್, ಮಹಾರಾಜರೇ, ದೇವದತ್ತ ಹ್ಯಾಸ್ ಕಂಪ್ಲೇಂಡ್ ಅಬೌಟ್ ದಿಸ್ ಸ್ವ್ಯಾನ್. ದೇವದತ್ತ ಈ ಹಂಸ ಪಕ್ಷಿಯ ಬಗ್ಗೆ ದೂರು ಕೊಟ್ಟಿದ್ದಾನೆ. ಬಟ್ ಇಟ್ ಈಸ್ ನಾಟ್ ಹಿಸ್ ಸ್ವ್ಯಾನ್, ಇಟ್ಸ್ ಮೈನ್. ಇದು ಅವನ ಪಕ್ಷಿ ಅಲ್ಲ, ಇದು ನಂದು ಅಂತ ದೇವದತ್ತ ಹೇಳ್ತಾನೆ. ಸಾರಿ, ಸಿದ್ಧಾರ್ಥ ಹೇಳ್ತಾನೆ. ಅದಕ್ಕೆ ದೇವದತ್ತ ಹೇಳ್ತಾನೆ, ನೋ ಯುವರ್ ಹೈನೆಸ್, ಇಲ್ಲ ಮಹಾರಾಜರೇ, ಇಟ್ ಈಸ್ ನಾಟ್ ಹಿಸ್, ಇದು ಅವನದಲ್ಲ. ಇಟ್ ಈಸ್ ಮೈನ್, ಇದು ನಂದು. ಐ ಶಾಟ್ ಇಟ್ ವಿತ್ ಅನ್ ಆರೋ, ಇದನ್ನ
ಒಂದು ಬಾಣದಿಂದ ಹೊಡೆದಾಕಿದ್ದು ನಾನು. ಸಿದ್ಧಾರ್ಥ ಈಸ್ ಟೆಲ್ಲಿಂಗ್ ಅ ಲಾಯ್. ಸಿದ್ಧಾರ್ಥ ಸುಳ್ಳು ಹೇಳ್ತಾ ಇದ್ದಾನೆ ಅಂತ ಹೇಳ್ತಾನೆ. ಅದಕ್ಕೆ ರಾಜ್ ಹೇಳ್ತಾರೆ, ಬಿ ಕಾಮ್ ದೇವದತ್ತ, ಶಾಂತವಾಗಿರು ದೇವದತ್ತ. You say that this fan is yours because you shot it. Is that right? ನೀನು ಹೇಳ್ತಾ ಇರೋದೇನೆಂದ್ರೆ ಆ ಹಂಸ ಪಕ್ಷಿಯನ್ನ ಬಾಣದಿಂದ ಹೊರಡುಳಿಸಿದ್ದು ನೀನು. ಅದಕ್ಕೆ ಆ ಪಕ್ಷಿ ನಿಂದು ಅಂತ ನೀನು ಹೇಳ್ತಾ ಇದೀಯಾ. ಅದು ಸರಿನಾ ಅಂತ ಕೇಳ್ತಾರೆ. ಅದಕ್ಕೆ ದೇವದತ್ತ ಸೇಸ್, ಎಸ್ ಸರ್, ದಟ್ ಈಸ್ ಕ್ವೈಟ್ ರೈಟ್. ಅದು ತುಂಬಾನೇ ಸರಿಯಾಗಿದೆ ಅಂತ ಅರ್ಥ. ಕ್ವೈಟ್ ರೈಟ್ ಅಂದ್ರೆ ಇಲ್ಲಿ ತುಂಬಾ ಅಂತ ಅರ್ಥ. ಕಿಂಗ್ ಸೇಸ್, ರಾಜರು ಹೇಳ್ತಾರೆ, ವಾಟ್ ಡು ಯು ಸೇ ಸಿದ್ಧಾರ್ಥ, ನೀನೇನು ಹೇಳ್ತೀಯ? ವೈ ಡು ಯು ಸೇ ದಟ್ ದಿ ಸ್ವ್ಯಾನ್ ಈಸ್ ಯುವರ್ಸ್? ನೀನು ಯಾಕೆ ಆ ಹಂಸ ಪಕ್ಷಿ ನಿಂದು ಅಂತ ಹೇಳ್ತಾ ಇದೀಯಾ ಅಂತ ಸಿದ್ಧಾರ್ಥನಿಗೆ ಕೇಳ್ತಾರೆ. ಸಿದ್ಧಾರ್ಥ ಸೇಸ್, ಯುವರ್ ಮೆಜೆಸ್ಟಿ, ಮಹಾರಾಜರೇ, ದೇವದತ್ತ ಶಾಟ್ ದಿಸ್ ಸ್ವ್ಯಾನ್ ಬಟ್ ಐ ಸೇವ್ಡ್ ಇಟ್ಸ್ ಲೈಫ್, ದ್ಯಾಟ್ಸ್ ವೈ ಇಟ್ ಈಸ್ ಮೈಂಡ್. ದೇವದತ್ತ ಆ ಹಂಸ ಪಕ್ಷಿಯನ್ನು ಹೊಡೆದು ಹಾಕಿದ, ಆದರೆ ನಾನು ಅದರ ಪ್ರಾಣವನ್ನ ಬದುಕಿಸಿದೆ. ಅದಕ್ಕೆ ಈ ಪಕ್ಷಿ ನಂದು ಅಂತ ಸಿದ್ಧಾರ್ಥ ಹೇಳ್ತಾನೆ. ಅದಕ್ಕೆ ಎಲ್ಲರೂ ಅಲ್ಲಿರೋ ಮಂತ್ರಿಗಳೆಲ್ಲ ಹಿಯರ್ ಹಿಯರ್ ಅಂತ ಹೇಳ್ತಾರೆ. ಅಂದರೆ ಕೇಳಿಸ್ಕೊಳ್ಳಿ ಕೇಳಿಸ್ಕೊಳ್ಳಿ, ಸಿದ್ಧಾರ್ಥ ಹೇಗೆ ಎಷ್ಟು ಒಳ್ಳೆ ಕೆಲಸ ಮಾಡಿದ್ದಾನೆ ಅಂತ ಸಿದ್ಧಾರ್ಥನ ಬಗ್ಗೆ ಮೆಚ್ಚುಗೆ ತೋರಿಸ್ತಾರೆ. ಕಿಂಗ್ ಸೇಸ್, ಲಿಸನ್ ಸಿದ್ಧಾರ್ಥ, ಲಿಸನ್ ಸಿದ್ಧಾರ್ಥ, ಅ ಕ್ಷತ್ರಿಯ ಕಾಂಟ್ ಗಿವ್ ಅಪ್ ವಾಟ್ ಹಿ ಹ್ಯಾಸ್ ಶಾಟ್. ಡು ಯು ಅಗ್ರಿ ವಿತ್ ಮೀ? ಒಬ್ಬ ಕ್ಷತ್ರಿಯನಾದವನು ಅವನು ಆಡಿದ ಬೇಟೆಯನ್ನ ಬಿಟ್ಟು ಕೊಡೋಕೆ ಸಾಧ್ಯನೇ ಇಲ್ಲ. ನೀನು ಒಪ್ಕೋತೀಯಾ ಅಂತ ಕೇಳ್ತಾರೆ. ಕ್ಷತ್ರಿಯರಂದ್ರೆ ಹಿಂದಿನ ಕಾಲದಲ್ಲಿದ್ದ ಎಲ್ಲ ಮಹಾರಾಜರು ಎಲ್ಲ ಆಲ್ಮೋಸ್ಟ್ ಕ್ಷತ್ರಿಯ ಮನೆತನದವರಾಗಿರ್ತಿದ್ರು. ಇವಾಗಲೂ ಕ್ಷತ್ರಿಯರು ಇರ್ತಾರೆ. ಕ್ಷತ್ರಿಯರು ಹೊಡೆದುರುಳಿಸಿದ ಬೇಟೆಯಾಡಿದ ಬೇಟೆಯನ್ನ ಬಿಟ್ಟು ಕೊಡಲ್ಲ. ಗಿವ್ ಅಪ್ ಅಂದ್ರೆ ಬಿಟ್ಟು ಕೊಡು, ಬಿಟ್ಟು ಕೊಡೋದು ಸಾಧ್ಯ ಇಲ್ಲ. ನೀನು ಒಪ್ಕೋತೀಯ ಅಂತ ಸಿದ್ಧಾರ್ಥನಿಗೆ ಮಹಾರಾಜರು ಕೇಳ್ತಾರೆ. ಸಿದ್ಧಾರ್ಥ ಸೇಸ್, ಎಸ್ ಐ ಡೂ ಸರ್, ನಾನು ಅದನ್ನ ಒಪ್ಕೊಂತೇನೆ. ಬಟ್ ಅ ಕ್ಷತ್ರಿಯ ಕಾಂಟ್ ಗಿವ್ ಅಪ್ ಅ ಸಪ್ಲೈಯಂಟ್ ಇದರ್. ಸಪ್ಲೈಯಂಟ್, ಸಪ್ಲೈಯಂಟ್, ಎಸ್ ಯು ಪಿ ಪಿ ಎಲ್ ಐ ಎ ಎನ್ ಟಿ. ಸಪ್ಲೈಯಂಟ್ ಅಂದ್ರೆ ದೈನ್ಯದಿಂದ ಬೇಡಿಕೊಳ್ಳುವ ಅಂತ ಅರ್ಥ. ಎಸ್ ಸರ್, ಆಶ್ರಯಕ್ಕೆ ಬಂದ, ಪ್ರಾಣ ಭಿಕ್ಷೆ ಬೇಡುವ ಅಂತ ಅರ್ಥ. ಎಸ್ ಐ ಡೂ ಸರ್, ನಾನು ಒಪ್ಕೊಂತೇನೆ. ಒಬ್ಬ ಕ್ಷತ್ರಿಯ ಅವನು ಹೊಡೆದುರುಳಿಸಿದ ಒಂದು ಪ್ರಾಣಿಯನ್ನ ಬಿಟ್ಟು ಕೊಡೋಕೆ ಸಾಧ್ಯ ಇಲ್ಲ. ಬಟ್ ಜನರ ರಕ್ಷಣೆ, ಶರಣಾರ್ಥಿಯಾಗಿ ಬಂದಿರುವವರ ರಕ್ಷಣೆ ಮಾಡುವುದು ಕೂಡ ಕ್ಷತ್ರಿಯ ಧರ್ಮ. ಕ್ಷತ್ರಿಯರು ಅವರ ಸಪ್ಲೈಯಂಟ್ ಅಂದ್ರೆ ಆಶ್ರಿತರು. ದೈನ್ಯದಿಂದ ಬೇಡಿಕೊಂಡ ಅಂತ ಅರ್ಥ. ಎಸ್ ಸರ್ ಐ ಡು. ಅ ಕ್ಷತ್ರಿಯ ಕಾಂಟ್ ಗಿವ್ ಅಪ್ ಅ ಸಪ್ಲೈಯಂಟ್ ಈದರ್. ದಿಸ್ ವ್ಯಾನ್ ಕೇಮ್ ಟು ಮೀ ಫಾರ್ ಮೈ ಪ್ರೊಟೆಕ್ಷನ್. ಈ ಹಂಸ ನನ್ನ ಹತ್ರ ರಕ್ಷಣೆ ಕೇಳಿಕೊಂಡು ಬಂದಿದೆ. ಪ್ರೊಟೆಕ್ಷನ್ ಅಂದ್ರೆ ರಕ್ಷಣೆ ಕೇಳ್ಕೊಂಡು ಬಂದಿದೆ. ಐ ಕಾಂಟ್ ಗಿವ್ ಇಟ್ ಅಪ್, ಇದನ್ನ ನಾನು ಕೊಡೋದು ಸಾಧ್ಯನೇ ಇಲ್ಲ ಅಂತ ಹೇಳ್ತೇನೆ. ಅದಕ್ಕೆ ದೇವದತ್ತ, ಯುವರ್ ಹೈನೆಸ್, ಮಹಾರಾಜರೇ, ಇದು ಅನ್ಯಾಯ. ಜಸ್ಟಿಸ್ ಅಂದ್ರೆ ನ್ಯಾಯ, ಇನ್ಜಸ್ಟಿಸ್ ಅಂದ್ರೆ ಅನ್ಯಾಯ. ಇದು ಅನ್ಯಾಯ. ಐ ಶಾಟ್ ದ ಸ್ವ್ಯಾನ್, ಅದನ್ನು ಹೊಡೆದಿದ್ದು ನಾನು, ಸೊ ಇಟ್ ಈಸ್ ಮೈನ್ ಅಂತ ದೇವದತ್ತ ಹೇಳ್ತಾನೆ. ಅದಕ್ಕೆ ರಾಜ ಹೇಳ್ತಾನೆ, ವೆಲ್ ಬಾಯ್ಸ್, ಐ ಆಮ್ ಪಜಲ್ಡ್. ಪಜಲ್ಡ್ ಅಂದ್ರೆ ತೋಚದಂತಾಗು, ಏನ್ ಮಾಡಬೇಕು ಅಂತ ಗೊತ್ತಾಗಲ್ಲ. ವೆಲ್ ಬಾಯ್ಸ್, ಐ ಆಮ್ ಪಜಲ್ಡ್, ನನಗೆ ಏನು ಮಾಡಬೇಕು ಅಂತ ತೋಚ್ತಾ ಇಲ್ಲ.
ಇದೊಂದು ಸ್ಟ್ರೇಂಜ್ ಕೇಸ್. ಇಟ್ಸ್ ಅ ಸ್ಟ್ರೇಂಜ್ ಕೇಸ್. ಸ್ಟ್ರೇಂಜ್ ಅಂದರೆ ಹೊಸದಾದ, ಮೊಟ್ಟ ಮೊದಲ ಸಾರ್ತಿ ನೋಡ್ತಾ ಇರುವ, ಪರಿಚಯವಿಲ್ಲದ ಅಂತ ಅರ್ಥ. ಇಟ್ ಈಸ್ ಅ ಸ್ಟ್ರೇಂಜ್ ಕೇಸ್. ಐ ಡೋಂಟ್ ನೋ ಹೌ ಟು ಡಿಸೈಡ್ ಇಟ್. ಇದ್ರ ಮೇಲೆ ನಿರ್ಧಾರ ಹೇಗೆ ತಗೊಳ್ಳೋದು ಅಂತ ನನಗೆ ಗೊತ್ತಿಲ್ಲ. ಟು ದಿ ಚೀಫ್ ಮಿನಿಸ್ಟರ್. ಅವಾಗ ಮುಖ್ಯಮಂತ್ರಿಗೆ ರಾಜ ಹೇಳ್ತಾರೆ, ಕ್ಯಾನ್ ಯು ಹೆಲ್ಪ್ ಮೀ? ಇಲ್ಲಿ ನೀನು ನನ್ನ ಸಹಾಯ ಮಾಡ್ತೀಯಾ ಅಂತ ಮುಖ್ಯಮಂತ್ರಿಗೆ ಕೇಳ್ತಾರೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾನೆ, ಐ ವಿಲ್ ಟ್ರೈ. ನಾನು ಪ್ರಯತ್ನ ಮಾಡ್ತೀನಿ ಮಹಾರಾಜರೇ ಅಂತ ಹೇಳ್ತಾರೆ. ಅದಕ್ಕೆ ರಾಜ, ಸರಿ ಹಾಗಾದರೆ ಒಳ್ಳೆಯದು, ಪ್ಲೀಸ್ ಗೋ ಅಹೆಡ್, ಮಾಡಿ ನನ್ನ ಸಹಾಯ ಅಂತ ಹೇಳ್ತಾರೆ. ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಏನು ಹೇಳ್ತಾರೆ, ಪ್ರಿನ್ಸ್ ಸಿದ್ಧಾರ್ಥ ಆ್ಯಂಡ್ ಪ್ರಿನ್ಸ್ ದೇವದತ್ತ, ಯುವರಾಜ ಸಿದ್ಧಾರ್ಥ, ಯುವರಾಜ ದೇವದತ್ತ, ಪ್ಲೀಸ್ ಲಿಸನ್ ಟು ಮೀ, ನನ್ನ ಮಾತನ್ನು ಕೇಳಿ. ಪ್ರಿನ್ಸ್ ದೇವದತ್ತ ಸೇಸ್ ದ್ಯಾಟ್ ದಿ ಸ್ವ್ಯಾನ್ ಈಸ್ ಹೀಸ್ ಬಿಕಾಸ್ ಹಿ ಹ್ಯಾಡ್ ಶಾಟ್ ಇಟ್. ಪ್ರಿನ್ಸ್ ದೇವದತ್ತ ಅಂದರೆ ಯುವರಾಜ ದೇವದತ್ತನ ಪ್ರಕಾರ ಈ ಹಂಸ ಅವಂದು, ಯಾಕಂದರೆ ಇದನ್ನು ಹೊಡೆದುರುಳಿಸಿದ್ದು ದೇವದತ್ತ. And Prince Siddhartha says that it is his because he saved its life. ಅದಕ್ಕೆ ಪ್ರಿನ್ಸ್ ಸಿದ್ಧಾರ್ಥ ಹೇಳ್ತಾ ಇರೋದು, ಯುವರಾಜ ಸಿದ್ಧಾರ್ಥ ಹೇಳ್ತಾ ಇರೋದು ಏನಪ್ಪ ಅಂತಂದ್ರೆ, ಆ ಹಂಸದ ಪ್ರಾಣವನ್ನ ಕಾಪಾಡಿದ್ದಕ್ಕೆ ಆ ಹಂಸ ನಂದು ಅಂತ ಹೇಳ್ತಾ ಇದ್ದಾರೆ. ಆಮ್ ಐ ರೈಟ್? ನಾನು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೆ ನಾನು ಅಂತ ಚೀಫ್ ಮಿನಿಸ್ಟರ್ ಕೇಳ್ತಾರೆ, ಮುಖ್ಯಮಂತ್ರಿ ಕೇಳ್ತಾರೆ. ಅದಕ್ಕೆ ಸಿದ್ಧಾರ್ಥ ಮತ್ತು ದೇವದತ್ತ ಇಬ್ರು, ಎಸ್ ಯು ಆರ್ ರೈಟ್, ನೀವು ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀರಾ ಅಂತ ಹೇಳ್ತಾರೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾರೆ, ಗುಡ್, ಒಳ್ಳೆಯದು. ನಾವು ಪ್ರಿನ್ಸ್ ಸಿದ್ಧಾರ್ಥ, ಪ್ಲೀಸ್ ಪುಟ್ ದಿ ಸ್ವ್ಯಾನ್ ಆನ್ ದಿಸ್ ಸ್ಟೂಲ್. ಇಲ್ಲೊಂದು ಸ್ಟೂಲ್ ಅಂದ್ರೆ ಬೆನ್ನಾಸರೆ ಇಲ್ಲದ ಕುರ್ಚಿ. ಸ್ಟೂಲ್ ಅಂದ್ರೆ ಹೀಗಿರುತ್ತೆ, ಇದಕ್ಕೆ ಆಸರೆ ಇರಲ್ಲ, ಇದೊಂದು ಕುರ್ಚಿ ತರ. ಈ ಸ್ಟೂಲ್ ಮೇಲೆ ಇಡಿ ಅಂತ ಹೇಳ್ತಾರೆ. ಸಿದ್ಧಾರ್ಥ ಪುಟ್ಸ್ ದಿ ಸ್ವ್ಯಾನ್ ಆನ್ ದಿ ಸ್ಟೂಲ್. ಆ ಹಂಸ ಪಕ್ಷಿನ ಆ ಕುರ್ಚಿಯ ಮೇಲೆ ಇಡ್ತಾರೆ. ಆ್ಯಂಡ್ ಗೋಸ್ ಬ್ಯಾಕ್ ಟು ಹಿಸ್ ಪ್ಲೇಸ್. ಆ ಹಂಸವನ್ನ ಕುರ್ಚಿ ಮೇಲಿಟ್ಟು ಅವನು ಮುಂಚೆ ನಿಂತಿದ್ದ ಜಾಗಕ್ಕೆ ಮತ್ತೆ ರಿಟರ್ನ್ ಹೋಗ್ತಾನೆ. ದಿ ಸ್ವ್ಯಾನ್ ಈಸ್ ಫ್ರೈಟನ್ಡ್ ಆ್ಯಂಡ್ ಕೀಪ್ಸ್ ಲುಕಿಂಗ್ ಆಟ್ ಸಿದ್ಧಾರ್ಥ. ಫ್ರೈಟನ್ಡ್ ಅಂದರೆ ಭಯಭೀತನಾಗು. ಆ ಹಂಸ ಪಕ್ಷಿ ಭಯಭೀತವಾಗಿದೆ. ಆ್ಯಂಡ್ ಕೀಪ್ಸ್ ಲುಕಿಂಗ್ ಆಟ್ ಸಿದ್ಧಾರ್ಥ. ಸಿದ್ಧಾರ್ಥನ ಕಡೆನೆ ನೋಡ್ತಾ ಇರುತ್ತೆ. ಅವಾಗ ಮುಖ್ಯಮಂತ್ರಿ ಹೇಳ್ತಾರೆ, ಪ್ರಿನ್ಸ್ ದೇವದತ್ತ ಪ್ಲೀಸ್ ಕಮ್ ಫಾರ್ವರ್ಡ್, ಮುಂದೆ ಬನ್ನಿ. ಆಸ್ಕ್ ದಿ ಸ್ವ್ಯಾನ್ ಟು ಕಮ್ ಟು ಯು. ಈ ಹಂಸವನ್ನ ನಿಮ್ಮ ಹತ್ತಿರ ಬರೋದಕ್ಕೆ ಹೇಳಿ, ಕರೀರಿ ಅಂತ ಹೇಳ್ತಾರೆ. ದೇವದತ್ತ ಸೇಸ್, ಮುಂದೆ ಬಂದು ಕಮಿಂಗ್ ಫಾರ್ವರ್ಡ್. ದೇವದತ್ತ ಸೇಸ್ ಕಮಿಂಗ್ ಫಾರ್ವರ್ಡ್, ಕಮ್ ಟು ಮೀ ಓ ಸ್ವ್ಯಾನ್, ಕಮ್ 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 ಅಂದರೆ, ಓ ಹಂಸ ಪಕ್ಷಿಯೇ ನನ್ನ ಹತ್ರ ಬಾ 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 ಅಂತ ಕರೀತಾನೆ. ದಿ ಸ್ವ್ಯಾನ್ ಟ್ರೆಂಬಲ್ಸ್ ಆ್ಯಂಡ್ ಕ್ರೈಸ್ ವಿತ್ ಫಿಯರ್. ಟ್ರೆಂಬಲ್ ಅಂದರೆ ನಡುಕ, TREMBLE. ಟ್ರೆಂಬಲ್ಸ್ ಅಂದರೆ ನಡುಗಿ, ಕ್ರೈಸ್ ವಿತ್ ಫಿಯರ್ ಅಂದರೆ ಭಯದಿಂದ ಆಳುತ್ತೆ. ಟ್ರೆಂಬಲ್ ಅಂದರೆ ನಡುಕ. ಚೀಫ್ ಮಿನಿಸ್ಟರ್, ದಟ್ ವಿಲ್ ಡೂ, ಅಷ್ಟು ಸಾಕು ಪ್ರಿನ್ಸ್ ದೇವದತ್ತ, ಯುವರಾಜ ದೇವದತ್ತ, ಅಷ್ಟು ಸಾಕು. ನವ್ ಇಟ್ ಈಸ್ ಯುವರ್ ಟರ್ನ್ ಟು ಕಾಲ್ ದಿಸ್ ವ್ಯಾನ್, ಪ್ರಿನ್ಸ್ ಸಿದ್ಧಾರ್ಥ. ಈಗ ನಿನ್ನ ಸರದಿ. ಯುವರ್ ಟರ್ನ್ ಅಂದರೆ ಸರದಿ. ಇಲ್ಲಿ ಟರ್ನ್ ಅಂದರೆ ತಿರುಗಿಸುವಲ್ಲ. ಯುವರ್ ಟರ್ನ್ ಅಂದರೆ ಸರದಿ, ಪಾಳೆ. ದಟ್ ವಿಲ್ ಡೂ ಪ್ರಿನ್ಸ್ ದೇವದತ್ತ. Now it's your turn to call this one, Prince Siddhartha. Devadatta goes back and Siddhartha comes forward. ಈ ಸರ್ತಿ ಸಿದ್ಧಾರ್ಥ ಮುಂದೆ ಬರ್ತಾನೆ. ಸಿದ್ಧಾರ್ಥ ಗೋಯಿಂಗ್ ನಿಯರ್ ದ ಸ್ವ್ಯಾನ್. ಡಿಯರ್ ಸ್ವ್ಯಾನ್, ಡೋಂಟ್ ಬಿ ಅಫ್ರೇಡ್, ಭಯ ಪಡಬೇಡ. ಐ ಹ್ಯಾವ್ ಕಮ್ ಟು ಯು, ನಾನಿಲ್ಲಿ ಬಂದಿದ್ದಾಗಿದೆ. ಕಮ್ ಆ್ಯಂಡ್ ಸಿಟ್ ಇನ್ ಮೈ ಆರ್ಮ್ಸ್, ಬಾ ನನ್ನ ಕೈಗಳಲ್ಲಿ ಕುಳಿತುಕೋ ಅಂತ ಸಿದ್ಧಾರ್ಥ ಆ ಹಂಸ ಪಕ್ಷಿಯನ್ನು ಕರೀತಾನೆ.
ದಿ ಸ್ವ್ಯಾನ್ ಅಟ್ ಒನ್ಸ್ ಫ್ಲೈಸ್ ಇಂಟು ಸಿದ್ಧಾರ್ಥ's arm. ಅವಾಗ ಹಂಸಪಕ್ಷಿ ಒಮ್ಮೆಲೆ ಎದ್ದು ಹಾರಿ ಹೋಗಿ ಸಿದ್ಧಾರ್ಥನ ಕೈಗಳಲ್ಲಿ ಕುಳಿತುಕೊಳ್ಳುತ್ತೆ. ಅದಕ್ಕೆ ಮುಖ್ಯಮಂತ್ರಿ ಹೇಳ್ತಾನೆ, ಟು ದ ಕಿಂಗ್. ಚೀಫ್ ಮಿನಿಸ್ಟರ್ ಸೇಸ್ ಟು ದಿ ಕಿಂಗ್, ಯುವರ್ ಹೈನೆಸ್ ಮಹಾರಾಜ್ರೆ, ದಿ ಸ್ವ್ಯಾನ್ ಹ್ಯಾಸ್ ಡಿಸೈಡೆಡ್ ದ ಕೇಸ್. ಈ ಒಂದು ಕೇಸನ್ನ, ಈ ಸನ್ನಿವೇಶವನ್ನ ಹಂಸ ಪಕ್ಷಿಯೇ ಸಾಲ್ವ್ ಮಾಡಿದೆ ಅಂತ ಹೇಳ್ತಾರೆ. ಡಿಸಿಷನ್ ಮಾಡಿದೆ ಯಾರ ಹತ್ರ ಇರಬೇಕು ಅಂತ. ಇವಾಗ ನಾವೇನು ಮಾಡೋಕ್ಕಾಗಲ್ಲ ಅಂತ ಅರ್ಥ. ಕೇಸ್ ಅಂದ್ರೆ ಪ್ರಕರಣ. ಈ ಪ್ರಕರಣವನ್ನ ಹಂಸ ಪಕ್ಷಿ ನಿರ್ಧಾರ ಮಾಡಿದೆ. ರಾಜ ಸೇಸ್, ಕಿಂಗ್ ಸೇಸ್, ಇಟ್ ಹ್ಯಾಸ್ ಇಂಡೀಡ್, ಎಸ್ ನಿಜವಾಗ್ಲು, ಆ್ಯಂಡ್ ವಿ ಎಕ್ಸೆಪ್ಟ್ ದ ಡಿಸಿಷನ್, ನಮಗೆ ಈ ನಿರ್ಧಾರ ಒಪ್ಪಿಗೆ ಇದೆ. ದಿ ಸ್ವ್ಯಾನ್ ಬಿಲಾಂಗ್ಸ್ ಟು ದಿ ಪ್ರಿನ್ಸ್ ಸಿದ್ಧಾರ್ಥ. ಆಮೇಲೆ ಎಲ್ಲರೂ ಹೇಳ್ತಾರೆ, ಲಾಂಗ್ ಲಿವ್ ಪ್ರಿನ್ಸ್ ಸಿದ್ಧಾರ್ಥ ಅಂತ ಯುವರಾಜ ಸಿದ್ಧಾರ್ಥನಿಗೆ ಒಂದಿಷ್ಟು ಜಯಕಾರಗಳನ್ನು ಹಾಕ್ತಾರೆ. ಮುಂದೆ ಗ್ಲೋಸರಿ. ಸಪ್ಲಯಂಟ್ ಅಂದರೆ ಅ ಪರ್ಸನ್ ಸೀಕಿಂಗ್ ಸಮಥಿಂಗ್ ಹಂಬ್ಲಿ, ದೈನ್ಯದಿಂದ ಬೇಡಿಕೊಳ್ಳುವುದು. ಪಜಲ್ಡ್ ಅಂದರೆ ಸರ್ಪ್ರೈಸ್ಡ್. ಗಿವ್ ಅಪ್ ಅಂದರೆ ಬಿಟ್ಟು ಕೊಡು, ಸರೆಂಡರ್ ಆಗು. ಲ್ಯಾಡ್ ಅಂದರೆ ಹುಡುಗ. ನಾಟಿ ಅಂದರೆ ಮಿಸ್ಚಿವಿಯಸ್. ಮುಂದೆ ಪ್ರಶ್ನೆಯ ಉತ್ತರಗಳಿದ್ದಾವೆ. ಪ್ರಶ್ನೆಯ ಉತ್ತರಗಳಲ್ಲಿ ಮೊಟ್ಟ ಮೊದಲ ಪ್ರಶ್ನೆ ಏನು? ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಆ್ಯಂಡ್ ಶೇರ್ ಯುವರ್ ರೆಸ್ಪಾನ್ಸಸ್ ವಿತ್ ಯುವರ್ ಪಾರ್ಟ್ನರ್. ಮೊದಲನೇ ಪ್ರಶ್ನೆ, ವಾಟ್ ವಾಸ್ ದಿ ಕಂಪ್ಲೇಂಟ್ ಆಫ್ ದೇವದತ್ತ ಅಗೇನ್ಸ್ಟ್ ಪ್ರಿನ್ಸ್ ಸಿದ್ಧಾರ್ಥ? Devadatta complained against Prince Siddhartha that he had taken the swan, which he shot down. ಎರಡನೇ ಪ್ರಶ್ನೆ, why did Siddhartha claim that the swan was his? Siddhartha claimed that the swan was his because he saved and protected its life. ಮೂರನೇ ಪ್ರಶ್ನೆ, how did the bird react to Devadatta's call? When Devadatta called the swan, it trembled with fear, or it trembled and cried with fear ಅಂತ ಉತ್ತರ ಬರೀತೀರಾ. ನಾಲ್ಕನೇ ಪ್ರಶ್ನೆ, what did Siddhartha say to the swan? What did the bird do? Siddhartha said to the swan, dear swan, don't be afraid. I have come to you and come to me. Sit in my arms ಅಂತ ಹೇಳ್ತಾನೆ. The swan at once flew into Siddhartha's arms ಅಂತ ಉತ್ತರ ಬರೀತೀರಾ. ಐದನೆಯ ಪ್ರಶ್ನೆ, ವಾಟ್ ಮೇಡ್ ದೇವದತ್ತ ಆ್ಯಂಡ್ ಸಿದ್ಧಾರ್ಥ ಅಪ್ರೋಚ್ ದ ಕಿಂಗ್? Devadatta had shot down a swan. It fell on a ground near Siddhartha. The swan was wounded. Siddhartha picked it up and saved its life. Devadatta asked Siddhartha to give back the swan he had shot down. Siddhartha refused to give it back as the swan was in his protection. Both of them went to the king for justice. ಆರನೆಯ ಪ್ರಶ್ನೆ, how did each of them defend their action? Devadatta said that he had shot the swan and it belonged to him as per the Kshatriya Dharma. Siddhartha said that he had saved the bird's life
and protected it. The swan is now a suppliant to Siddhartha, and again, as per the Kshatriya Dharma, he could not give up on the suppliant either. So, swan belonged to me, is what Siddhartha said. ಏಳನೇ ಪ್ರಶ್ನೆ, how did the chief minister resolve the dispute? The chief minister told Siddhartha to keep the swan on a stool. He asked Devadatta to call the bird to him. Devadatta called out to the bird. The bird trembled with fear and cried. But when Siddhartha called the bird, the swan flew into his arms. So it was decided that the swan really belonged to ಪ್ರಿನ್ಸ್ ಸಿದ್ಧಾರ್ಥ ಅಂತ ಉತ್ತರ ಬರೀತೀರಾ. ಸ್ವಲ್ಪ ಉತ್ತರಗಳನ್ನು ಸ್ಪೀಡಾಗಿ ಹೇಳಿದ್ರು ಯೋಚನೆ ಮಾಡೋಕೆ ಹೋಗಬೇಡಿ. ನಿಮ್ಮ ಈ ಪಾಠದ ಕೆಳಗಡೆ ಡೌನ್ಲೋಡ್ ಸೆಕ್ಷನ್ ಅಲ್ಲಿ ನೋಡಿದ್ರೆ ನಿಮಗೆ ಉತ್ತರಗಳ ಒಂದು PDF ಸಿಗುತ್ತೆ, ಸೊಲ್ಯೂಷನ್ಸ್ PDF ಸಿಗುತ್ತೆ. ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡೋದಕ್ಕೆ ಅದರ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಅದು ಡೈರೆಕ್ಟ್ ಆಗಿ ನಿಮ್ಮ ಫೋನಲ್ಲಿ ಅಥವಾ ಕಂಪ್ಯೂಟರ್ಲಿ ಸೇವ್ ಆಗುತ್ತೆ. ಆಮೇಲೆ ಅದನ್ನ ಓಪನ್ ಮಾಡಿದರೆ ನಿಮಗೆ ಅಲ್ಲಿ ಈ ಎಲ್ಲ ಉತ್ತರಗಳು ಸಿಗುತ್ತೆ. ಎರಡನೇ ಪ್ರಶ್ನೆ, put the following events in the order in which they occur in the play. ಕೆಳಗಡೆ ಇರುವ ಈ ವಾಕ್ಯಗಳನ್ನ ಕ್ರಮವಾಗಿ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಮೊತ್ತ ಮೊದಲೇನಾಗುತ್ತೆ, ದೇವದತ್ತ ಶಾಟ್ ಆನ್ ಏರೋ ಅಟ್ ದಿ ಬರ್ಡ್, ಇದು ಮೊದಲನೆಯದಾಗುತ್ತೆ. ಆಮೇಲೆ ಏನಾಗುತ್ತೆ, ಸಿದ್ಧಾರ್ಥ ನರ್ಸ್ಡ್ ದಿ ಬರ್ಡ್, ಎರಡನೇದು. ಮೂರನೇದು ಏನಾಗುತ್ತೆ, ದೇವದತ್ತ ಅಪೀಲ್ಡ್ ಟು ದಿ ಕಿಂಗ್ ಫಾರ್ ಜಸ್ಟಿಸ್. ನಾಲ್ಕನೇದು, ಸಿದ್ಧಾರ್ಥ ಕಾಲ್ಡ್, ದೇವದತ್ತ ಕಾಲ್ಡ್ ದ ಸ್ವಾನ್ ಟು ಹಿಮ್. ಸಿದ್ಧಾರ್ಥ ಕಾಲ್ಡ್, ಆಮೇಲೆ ಸ್ವಾನ್ ಫ್ಲೂ ಇಂಟು ಸಿದ್ಧಾರ್ಥಸ್ ಆರ್ಮ್ಸ್. ಹೀಗೆ ಕ್ರಮವಾಗಿ ಬರಿತೀರಾ. After the swan had been saved by Siddhartha, it was very happy and wanted to thank the prince. Write an imaginary dialogue between the swan and Prince Siddhartha. The beginning of the dialogue has been given to you. ಈ ನಾಟಕ ಮುಗಿದಾದ ಮೇಲೆ ಮುಂದಿನ ಘಟನೆಗಳೇನೆಂದರೆ, ಈ ಹಂಸ ಪಕ್ಷಿ ಸಿದ್ಧಾರ್ಥನಿಗೆ ಕೃತಜ್ಞತೆಗಳನ್ನು ಸಲ್ಲಿಸಬೇಕು. ಅಲ್ಲಿ ನಡೆಯೋ ಮಾತುಕತೆಗಳ ಬಗ್ಗೆ ಒಂದು ನಿಮ್ಮ ಕಾಲ್ಪನಿಕ ಕಥೆಯನ್ನ ಬರೀರಿ ಅಂತ ಹೇಳ್ತಾ ಇದ್ದಾರೆ. ಕಥೆಯನ್ನ ಶುರು ಮಾಡೋದು ಹೇಗೆ ಅಂತ ಕೊಟ್ಟಿದ್ದಾರೆ. ಸ್ವಾನ್, ಹಂಸ ಪಕ್ಷಿ ಹೇಳುತ್ತೆ, ಡಿಯರ್ ಸಿದ್ಧಾರ್ಥ, ಐ ವಾಂಟ್ ಟು ಟಾಕ್ ಟು ಯು. ಪ್ರಿನ್ಸ್ ಸೇಸ್, ಎಸ್ ಮೈ ಡಿಯರ್, ವಾಟ್ ಈಸ್ ಇಟ್? ಟೆಲ್ ಮೀ, ಡೋಂಟ್ ಫಿಯರ್ ಎನಿವನ್. ಸ್ವಾನ್ ಸೇಸ್, ಡಿಯರ್ ಪ್ರಿನ್ಸ್, it is only because of your kindness I am still alive today. Prince asks, why? Why do you think so? And why are you crying? ಅಂತ ಕೇಳ್ತಾನೆ. ಅದಕ್ಕೆ ಪಕ್ಷಿ ಹೇಳುತ್ತೆ, ಇಮ್ಯಾಜಿನ್ ವಾಟ್ ವುಡ್ ಹ್ಯಾವ್ ಹ್ಯಾಪನ್ಡ್ ಟು ಮೀ ವಿತ್ ದೇವದತ್ತ. What would have happened to me with ದೇವದತ್ತ. ಹೀಗೆ ಕಥೆಯನ್ನ ಕಂಟಿನ್ಯೂ ಮಾಡ್ತೀರಾ. ನೀವು ನಿಮ್ಮ ಕಲ್ಪನೆಯನ್ನ ಉಪಯೋಗಿಸಿ ಈ ಒಂದು ಮಾತುಕತೆಯನ್ನ ಮುಗಿಸೋದಕ್ಕೆ ಪ್ರಯತ್ನ ಮಾಡಿ.
ಮೊದಲೇ ಹೇಳ್ದಂಗೆ ಬೇಕಂದ್ರೆ ಈ ಉತ್ತರ ನಿಮಗೆ ಉತ್ತರಗಳ PDF ನಲ್ಲಿ ಸಿಗುತ್ತೆ. ಡೌನ್ಲೋಡ್ ಮಾಡ್ಕೊಳ್ಳಿ ಬೇಕಂದ್ರೆ ಡಿಸ್ಕ್ರಿಪ್ಷನ್ನಲ್ಲಿ ಇರುತ್ತೆ, ಇಲ್ಲಾಂದ್ರೆ ಡೌನ್ಲೋಡ್ ಬಟನ್ ಕ್ಲಿಕ್ ಮಾಡಿದ್ರೆ ಡೌನ್ಲೋಡ್ ಆಗುತ್ತೆ. ಸರಿನಾ? ಮುಂದೆ ವೊಕ್ಯಾಬ್ಯುಲರಿನಲ್ಲಿ ಒಂದಿಷ್ಟು ಥ್ರೂ prefixes we can understand the meaning of many words. Some frequently used prefixes are given below with their meanings. Anti ಅಂದ್ರೆ opposite, ulta against, anti ಅಂದ್ರೆ against, ಸೋಷಿಯಲ್ ಆಂಟೈ ಸೋಷಿಯಲ್ ಅಂದರೆ ಸಮಾಜಕ್ಕೆ ವಿರುದ್ಧವಾದ, ಅಟೋ ಅಂದರೆ ಸೆಲ್ಫ್, ಸೇಮ್ ಅಂತ ಅರ್ಥ. ಆಟೋ ಬಯೋಗ್ರಫಿ ಅಂದರೆ ಆತ್ಮಕಥೆ. ಬಯೋಗ್ರಫಿ ಅಂದರೆ ಜೀವನ ಚರಿತ್ರೆ. ಆಟೋಬಯೋಗ್ರಫಿ ಅಂದರೆ ಆತ್ಮಕಥೆ. ನನ್ನ ಬಗ್ಗಿನ ಕಥೆನ ನಾನೇ ಬರೆದ್ರೆ ಆತ್ಮಕಥೆ ಆಗುತ್ತೆ. ನನ್ನ ಜೀವನದ ಬಗ್ಗಿನ ಕಥೆ ಇನ್ನೊಬ್ರು ಬರೆದ್ರೆ ಜೀವನ ಚರಿತ್ರೆ ಅಂತ ಹೇಳ್ತಾರೆ. ಬಯೋ ಅಂದರೆ ಲೈಫ್, ಲಿವಿಂಗ್ ಆರ್ಗ್ಯಾನಿಸಮ್. ಹಜಾರ್ಡ್ ಅಂದರೆ ಅಪಾಯ. ಬಯೋ ಹಜಾರ್ಡಸ್ ಅಂದರೆ ಜೀವಿಗಳಿಗೆ ಅಪಾಯ ತರುವ ಅಂತ ಅರ್ಥ. ಹೆಮಿ ಅಂದರೆ ಅರ್ಧ. ಸ್ಪಿಯರ್ ಅಂದರೆ ಗೋಲ. ಹೆಮಿಸ್ಪಿಯರ್ ಅಂದರೆ ಅರ್ಧಗೋಲ. ಇಂಟರ್ ಅಂದರೆ ಮಧ್ಯದ. ಅಮಂಗ್ ಒಬ್ಬರಿಗೊಬ್ರು. ಲಾಕಿಂಗ್ ಅಂದರೆ ಬೀಗ ಹಾಕುವುದು. ಇಂಟರ್ಲಾಕಿಂಗ್ ಅಂದರೆ ಒಂದಕ್ಕೊಂದು ಬೀಗ ಹಾಕೊಳ್ಳೋದು, ಎರಡರ ಮಧ್ಯೆ ಬೀಗ ಹಾಕೋದು. ಮೈಕ್ರೋ ಅಂದರೆ ಚಿಕ್ಕದಾದ, ವೆರಿ ಸ್ಮಾಲ್ ಅಂತ ಅರ್ಥ. ಆರ್ಗ್ಯಾನಿಸಮ್ ಅಂದರೆ ಜೀವಿ, ಜೀವಕೋಶ. ಮೈಕ್ರೋ ಆರ್ಗ್ಯಾನಿಸಮ್ ಅಂದರೆ ಸೂಕ್ಷ್ಮಾಣುಜೀವಿಗಳು ಅಂತ ಅರ್ಥ. ಮಲ್ಟೈ ಅಂದರೆ ಮೆನಿ, ಬಹುವಚನಗಳ ಉಪಯೋಗ ನೀವು ಮಾಡಬೇಕಾದ್ರೆ ಮಲ್ಟೈ, ಮಲ್ಟಿಪಲ್ ಅನ್ನೋ ಶಬ್ದದಿಂದ ತೆಗೆದಿರುವ ಮಲ್ಟೈ ಅನ್ನೋ ಈ ಶಬ್ದ. ಚಾಯ್ಸ್, ಮಲ್ಟಿ ಚಾಯ್ಸ್, ಮಲ್ಟಿ ಚಾಯ್ಸ್ ಕ್ವಶನ್ಸ್ ಅಂತ ಇರ್ತವೆ. ಅಂದರೆ ನೀವು ಉತ್ತರಗಳನ್ನು ಅಲ್ಲಿ ಕೊಟ್ಟ ಉತ್ತರಗಳಿಂದ ಸರಿಯಾದ ಉತ್ತರವನ್ನು ಗುರುತಿಸಬೇಕು. ಮಿಲಿಯನ್ ಅಂದರೆ ಲಕ್ಷ, 10 ಲಕ್ಷ. ಮಲ್ಟೈ ಮಿಲಿಯನ್ ಅಂದರೆ ಕೋಟ್ಯಾಂತರ ಅಂತ ಅರ್ಥ. ನಾನ್ ಅಂದರೆ ವಿತೌಟ್, ವಿತೌಟ್. ನಾನ್ ಅಂದರೆ ವಿತೌಟ್, ಅದಿಲ್ಲದೆ ಅಂತ ಅರ್ಥ. ವೆಜ್ ಅಂದರೆ ತರಕಾರಿ. ನಾನ್ ವೆಜ್ ಅಂದರೆ ತರಕಾರಿ ಎಲ್ಲದ ಊಟಗಳು ಅಂತ ಅರ್ಥ. ಪ್ರೀ ಅಂದರೆ ಮೊದಲು ಬಂದ, ಅರ್ಲಿಯರ್, ಬಿಫೋರ್ ಅಂತ ಅರ್ಥ. ಸ್ಕೂಲ್ ಅಂದರೆ ಶಾಲೆ. ಪ್ರೀ ಸ್ಕೂಲ್ ಅಂದರೆ ಶಾಲೆಗೆ ಸೇರೋದಕ್ಕಿಂತ ಮುಂಚೆ ಹೋಗುವ ಒಂದಿಷ್ಟು ಕ್ಲಾಸಸ್, ಪ್ರೀ ಸ್ಕೂಲ್ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ಮನುಷ್ಯನ ಸಿಗ್ನೇಚರ್, ಆಟೋಗ್ರಾಫ್. ಇಲ್ಲಿ ಏನು ಬರೀತೀರಾ? ಆಟೋ, ಆಟೋಗ್ರಾಫ್ ಅಂತ ಬರೀತೀರಾ. ಪ್ಲೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಪ್ಲೇಸ್ ಆಫ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ಬಯೋಸ್ಪಿಯರ್, ಬಯೋಸ್ಪಿಯರ್ ಅಂದರೆ ಜೀವ ಇರುವ ಒಂದು ಗೋಲ. ಬಯೋ ಬಿಗ್ ಅಲ್ಲ ಸರ್, ಬಯೋ BIO, ಬಯೋಸ್ಪಿಯರ್ ಅಂತ ಉತ್ತರ ಬರೀತೀರಾ. ಮೋರ್ ದ್ಯಾನ್ ಒನ್ ಪರ್ಪಸ್ ಅಂದರೆ ಮಲ್ಟಿಪರ್ಪಸ್. MULTI, ಮಲ್ಟಿಪರ್ಪಸ್. ಎಫೆಕ್ಟಿವ್ ಅಗೇನ್ಸ್ಟ್ ಬ್ಯಾಕ್ಟೀರಿಯಾ, ಆಂಟಿಬಯೋಟಿಕ್. Half of the Earth's surface, hemisphere. True, not fiction, non-fiction.
between nation, international. To wash before, pre-wash. Very small, not visible to the naked eye, microscopic. ಹೀಗೆ ಉತ್ತರಗಳನ್ನ ಬರಿತೀರಾ. ಇದೇ ತರ ಮುಂದೆ ದಿ ಸಫಿಕ್ಸಸ್ ಇದೆ. ಪ್ರೀ ಮತ್ತು ನಾನ್, ಹ್ಯಾಮಿ ಇದೆಂಗೆ ಪ್ರಿಫಿಕ್ಸ್ಗಳಿದ್ವೋ ಸಫಿಕ್ಸಸ್ ಅಂದರೆ ಮುಂದೆ ಬರ್ತವೆ. ಅಂದರೆ ಶಬ್ದದ ಕೊನೆಗೆ ಬರ್ತವೆ. ಬ್ಯೂಟಿಫುಲ್, ಪ್ರೀವಿಯಸ್, ಮ್ಯಾನ್ಲಿ ಅಂತ ಬರ್ತವೆ. ನ್ಯಾಷನಲಿಸಮ್, ಮೂಮೆಂಟ್, ಆಕ್ಷನ್. ಹೀಗೆ ಸಫಿಕ್ಸಸ್ಗಳು ಬರ್ತವೆ. ಸಫಿಕ್ಸಸ್ ಅಂದರೆ ಶಬ್ದದ ಕೊನೆಗೆ ಬರ್ತವೆ. ಯೂಸ್ ಅ ಕರೆಕ್ಟ್ ಎಂಡಿಂಗ್ ವಿತ್ ದಿ ವರ್ಡ್ ಬಿಲೋ ಟು ಕಂಪ್ಲೀಟ್ ಸೆಂಟೆನ್ಸಸ್. ಕೆಳಗಿರೋ ಈ ಒಂದಿಷ್ಟು ಬಿಟ್ಟ ಸ್ಥಳಗಳನ್ನ ನೀವು ತುಂಬಬೇಕು. ಹೇಗೆ ತುಂಬ್ತೀರಾ? ಅಶ್ವಿನ್ ವಾಸ್ ಅವೇಕಂಡ್ ವಿತ್ ಅ ಫೀಲಿಂಗ್ ಆಫ್ ಎಕ್ಸೈಟ್ಮೆಂಟ್. ಎಕ್ಸೈಟ್ ಅನ್ನೋದು ಎಕ್ಸೈಟ್ಮೆಂಟ್ ಆಗುತ್ತೆ. ಇಟ್ ವಾಸ್ ಅ ಗ್ಲೋರಿಯಸ್ ಡೇ. ಇಟ್ ವಾಸ್ ಅ ಗ್ಲೋರಿಯಸ್ ಡೇ. ನಾಟ್ ಕ್ಲೌಡಿ. His teacher. His teacher, Mr. Pradeep, had a guest on that morning, Mr. Anil Kumar, and the speaker was the the speaker was the inventor. The speaker, Mr. Anil Kumar, the speaker was the inventor of a machine, and so was famous throughout the world by continuous continuous study of magnetism and its forces. He was able to develop a device to generate heat using sun rays ಅಂತ ಇದೆ. ಇನ್ನು ಮುಂದೆ ಈ ಶಬ್ದಗಳನ್ನ ಕಂಪ್ಲೀಟ್ ಮಾಡಬೇಕು. ವಂಡರ್, ಕಂಪ್ಲೇನ್, ಸ್ಟ್ರೇಂಜ್, ಸೇವ್, ಆರ್ಮ್ಸ್, ಬಿಲಾಂಗ್. ಹೀಗೆ fill in the blanks with the given words using the suffixes full. Mohan usually drives the right side of the road. He is a careless driver. Teacher is a very careful. Teacher is very careful while crossing the road. She looks to her right and left and always uses the zebra crossing. ಇದೇ ಥರ ನೀವು
ಕೆಳಗಡೆ ಕೊಟ್ಟಿರುವ ಒಂದಿಷ್ಟು ಶಬ್ದಗಳ ಫುಲ್ ಅನ್ನೋ ಒಂದು ಸಫಿಕ್ಸಸ್ ಅನ್ನು ಹಾಕಿ ಸರಿಯಾದ ಒಂದು ಶಬ್ದವನ್ನು ಉಪಯೋಗಿಸಿ ಬಿಟ್ಟ ಸ್ಥಳಗಳನ್ನ ತುಂಬಬೇಕು. Hari's father died just a few days before Diwali. A it was a sadful ಆಗತ್ತಾ, miserable ಆಗತ್ತಾ, cheerless, cheerless, cheerless. Diwali for Hari. My friend has many problems. He has to support a large family, but he is always smiling and he is a cheerful person. ಹೀಗೆ ನೀವು ಇವುಗಳ ಉತ್ತರ ಬರಿತೀರಾ. ಉತ್ತರಗಳ PDF ನೋಡೋದಕ್ಕಿಂತ ಮುಂಚೆ ನೀವೇ ಪ್ರಯತ್ನ ಮಾಡಿ ಉತ್ತರ ಬರೆಯೋದಕ್ಕೆ. ಡೈರೆಕ್ಟಾಗಿ ನೀವು ಉತ್ತರಗಳನ್ನ PDF ನಿಂದ ನೋಡೋಕೆ ಹೋಗಬೇಡಿ. Task 1. Teacher says these words aloud. Listen carefully and repeat after each word. Move, move, school, true, roof, mood, shoe, proof, tune, gloom, prove, blue, choose. What is the common sound in all these words? That is the vowel sound oo, oo. The teacher says these words. Listen to them carefully and repeat after each word. Good, good, put, bull, push, hood, should, would. You can identify the common sound in them. Yes, it is the sound oo, the shorter form of or version of oo. ಹೀಗೆ ಬರೆದ್ರೆ ಇದು ದೊಡ್ಡ ಊ, ಇದು ಚಿಕ್ಕ ಊ ಉಚ್ಚಾರಗಳನ್ನ ಹೀಗೆ ಸೂಚನೆ ಮಾಡ್ತಾರೆ. Teacher says the following words. Listen and repeat. Short, got, moth, hot, what, Scott, cloth, bob. Can you identify the common sound in all the words? It is the vowel sound. O, O, shaw, got, mo, ha, wa, scaw, clo, bo. ಇವೆಲ್ಲ ಓ ಉಚ್ಚಾರಗಳು. Teacher says aloud the following words. Listen and repeat after each word. Sure, score, more, drone, court, board, course, floor, roar. Perhaps you are able to identify the common sound in all these words. That sound is vowel O. ಇದು ದೊಡ್ಡ O. Revision exercise. Task 5. So far, you have been able to identify 12 vowel sounds. Some of the words are given below. Pronounce them and write them in the respective columns. Note that some words have more than one vowel. For such words, a particular vowel is
underlined. Put them in the right column. ಇಲ್ಲಿ ಒಂದಿಷ್ಟು ಶಬ್ದಗಳನ್ನು ಕೊಟ್ಟಿದ್ದಾರೆ. ಕೆಳಗಡೆ ಒಂದು ಟೇಬಲ್ ಇದೆ. ಈ ಟೇಬಲ್ನಲ್ಲಿ ಶಬ್ದಗಳನ್ನು ನೀವು ಫಿಲ್ ಮಾಡಬೇಕು. ಹೇಗೆ ಮಾಡ್ತೀರಾ? ಈಸ್ ಈಸ್ ಇದು ದೊಡ್ಡ ಈ ಉಚ್ಚಾರ. ಡೆವಿಲ್ ಇದು ಚಿಕ್ಕ ಈ ಉಚ್ಚಾರ. ಡೆವಿಲ್ ಇದು ಎ ಉಚ್ಚಾರ. ಕ್ಯಾಪ್ ಅಂದರೆ ಯ ಅಥವಾ ಯ ಒತ್ತಕ್ಷರ ಕೊಟ್ಟಿರುವ ಉಚ್ಚಾರ. ಪಾಸ್ ಇದು ಆ ಉಚ್ಚಾರ. ಅಬೋ ಇದು ಓ ಉಚ್ಚಾರ. ಬರ್ನ್ ಬರ್ನ್ ಇದು ರ ಉಚ್ಚಾರ. ಮಡ್ ಮಡ್ ಇದು ಅ ಉಚ್ಚಾರ. ಹೂಸ್ ಇದು ದೊಡ್ಡ ಊ ಉಚ್ಚಾರ. ಪುಷ್ ಇದು ಸಣ್ಣ ಊ ಉಚ್ಚಾರ. ಶಾಕ್ ಶಾಕ್ ಇದು ಓ ಉಚ್ಚಾರ. ಬೋಲ್ಡ್ ಇದು ದೊಡ್ಡವು ಉಚ್ಚಾರ. ಹೀಗೆ ನೀವು ಇಲ್ಲಿ ಕೊಟ್ಟಿರುವ ಶಬ್ದಗಳನ್ನು ಓದಿ ಅವುಗಳ ಉಚ್ಚಾರದ ಪ್ರಕಾರ ನೀವು ಒಂದು ಕೆಳಗಿರೋ ಸರಿಯಾದ ಕಾಲಂನಲ್ಲಿ ಬರೀಬೇಕು. ಇಲ್ಲಿ ಒಂದು ಅಕ್ಷರಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಮ್ಯಾನೇಜ್ ಇಲ್ಲಿ ಮ್ಯಾ ಯ ಒತ್ತು ಬರುತ್ತೆ. ಮ್ಯಾನೇಜ್ ಇಲ್ಲಿ ಮ್ಯಾ ನೇ ನೇ ಬರುತ್ತೆ. ನೇ ನೇಜ್. ಓಕೆ, ಈ ಥರ ನೀವು ಈ ಶಬ್ದಗಳನ್ನು ಒಂದು ಸರಿಯಾದ ಕಾಲಂನಲ್ಲಿ ಬರೀಬೇಕು. ಅದು ನಿಮಗೆ ಹೋಮ್ವರ್ಕ್ ಆಗಿರುತ್ತೆ. ಮ್ಯಾನೇಜ್ ಎಲ್ಲಿ ಬರ್ಬೋದು? ಒಂದು ಇಲ್ಲಿ ಬರುತ್ತೆ. ಮ್ಯಾನೇಜ್ MANAGE ಮ್ಯಾನೇಜ್. ಆಮೇಲೆ ಇನ್ನೊಂದು ಎ ಉಚ್ಚಾರ ಇದ್ದಲ್ಲಿ ಬರುತ್ತೆ. ಮ್ಯಾನೇಜ್. ಇದು ಈ ಮ್ಯಾನೇಜ್ ಯ ಒತ್ತಿರೋ ಮ್ಯಾನೇಜ್. ಇಲ್ಲಿ ನಾವು ಎ ಉಚ್ಚಾರವನ್ನು ಕಲಿತಾ ಇರೋ ಮ್ಯಾನೇಜು ಇಲ್ಲಿ ಬರುತ್ತೆ. ಅದೇ ಥರ ಈ ಮಿಕ್ಕಿದ ಶಬ್ದಗಳನ್ನು ನೀವು ಅವುಗಳ ಸರಿಯಾದ ಕಾಲಂನಲ್ಲಿ ಬರೆಯುವುದಕ್ಕೆ ಪ್ರಯತ್ನ ಮಾಡಿ. ಮುಂದೆ ಸ್ಪೋಕನ್ ಇಂಗ್ಲಿಷ್. ಇದು ನೀವು ನಿಮ್ಮ ಗೆಳೆಯರ ಜೊತೆ ಸೇರಿ ಮಾತಾಡಬೇಕು. ಕೆಳಗಡೆ ಒಂದಿಷ್ಟು ಸಮ್ ಪ್ಯಾಟರ್ನ್ಸ್ ಆಫ್ ರಿಕ್ವೆಸ್ಟ್. ಯಾರಾದ್ರ ಹತ್ರ ನೀವು ರಿಕ್ವೆಸ್ಟ್ ಅಂದರೆ ಏನನ್ನಾದರೂ ಕೇಳಬೇಕಾದ್ರೆ ಹೀಗೆ ಕೇಳ್ಬೋದು. ಕ್ಯಾನ್ ಯು ಪ್ಲೀಸ್, ಕುಡ್ ಯು ಪ್ಲೀಸ್, ಐ ವುಡ್ ಬಿ ಗ್ರೇಟ್ಫುಲ್ ಟು ಯು ಇಫ್ ಯು, ಪ್ಲೀಸ್ ಡೂ ಮಿ ಅ ಫೇವರ್, ಮೇ ಐ ನೋ ಅಂತ ಶುರು ಮಾಡ್ತೀರಾ ಯಾವುದರನ್ನ ರಿಕ್ವೆಸ್ಟ್ಗಳನ್ನು. Think of think of appropriate requests in these situations. You have missed the last bus to your house. Request a friend. Hi Varun, I have missed the last bus to my house. Could you please drop me to the next bus stop? From where I'll get another bus. ಎರಡನೇ ಸನ್ನಿವೇಶ ಏನಿದೆ, ಯು ಆರ್ ಬೋರ್ಡ್ ಆಫ್ ವಾಚಿಂಗ್ ಟಿವಿ. ರಿಕ್ವೆಸ್ಟ್ ಯುವರ್ ಮದರ್. Mom, I am bored of watching TV. Can we please go out for shopping? ಮೂರನೆಯ ಸನ್ನಿವೇಶ, ಯುವರ್ ಸ್ಕೂಟರ್ ವೋಂಟ್ ಸ್ಟಾರ್ಟ್. ರಿಕ್ವೆಸ್ಟ್ ದಿ ಮೆಕ್ಯಾನಿಕ್. ಸ್ಕೂಟರ್ ಸ್ಟಾರ್ಟ್ ಆಗದಿರುವಾಗ ಮೆಕ್ಯಾನಿಕ್ನ ಹೇಗೆ ರಿಕ್ವೆಸ್ಟ್ ಮಾಡ್ತೀರಾ? ಹಾಯ್, ಮೈ ಸ್ಕೂಟರ್ ವೋಂಟ್ ಸ್ಟಾರ್ಟ್. ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ವಿತ್ ದಿಸ್? ಕ್ಯಾನ್ ಯು ಪ್ಲೀಸ್ ಹೆಲ್ಪ್ ಮಿ ಫಿಕ್ಸ್ ದಿಸ್? ಕ್ಯಾನ್ ಯು ಪ್ಲೀಸ್ ರಿಪೇರ್ ಮೈ ಸ್ಕೂಟರ್ ಅಂತ ಪ್ರಶ್ನೆಗಳನ್ನು ಕೇಳ್ತೀರಾ. ಇನ್ನು ರೀಡಿಂಗ್ನಲ್ಲಿ ಏನಿದೆ ನೋಡೋಣ. ಸ್ಕ್ಯಾನಿಂಗ್. ಸ್ಕ್ಯಾನಿಂಗ್ ಈಸ್ ಅ ರೀಡಿಂಗ್ ಸ್ಕಿಲ್. ಇಟ್ ಡಿಮ್ಯಾಂಡ್ಸ್ ಅ ಕ್ಲೋಸ್ ಅಟೆನ್ಷನ್ ಟು ದಿ specific details in a piece of writing, like a scoreboard or a timetable or a weather chart.
ಹಿಂದಿನ ಅಧ್ಯಾಯದಲ್ಲಿ ನಾವು ಸ್ಕಿಮ್ಮಿಂಗ್ ಅನ್ನೋ ಒಂದು ರೀತಿಯ ಓದುವ ಕಲೆಯನ್ನ ನೋಡಿದ್ವಿ. ಸ್ಕಿಮ್ಮಿಂಗ್ ಅಂದ್ರೆ ಮೇಲೆ ಮೇಲೆ ಹಂಗೆ ಅದರ ಸಾರಾಂಶವನ್ನ ತಿಳ್ಕೊಳ್ಳೋದಕ್ಕೆ ಓದೋದು. ಸ್ಕ್ಯಾನಿಂಗ್ ಅಂದ್ರೆ ಫುಲ್ ಡೀಟೇಲ್ ಆಗಿ ಹೋಗಿ ಓದೋದು. ಸ್ಕ್ಯಾನಿಂಗ್ನಲ್ಲಿ ನೀವು ಅಲ್ಲಿರೋ ಎಲ್ಲ ಮಾಹಿತಿಗಳನ್ನು ಸರಿಯಾಗಿ ಅರ್ಥ ಮಾಡ್ಕೋತೀರಾ. ಅದೇ ಥರ ಇಲ್ಲಿ ಒಂದು ಟೇಬಲ್ ಕೊಟ್ಟಿದ್ದಾರೆ. ದಿ ಫಾಲೋಯಿಂಗ್ ಟೇಬಲ್ ಈಸ್ gives the minimum and maximum temperature of some cities during summer. Read it and complete the sentences. ಇದನ್ನು ನೀವು ಪ್ರಯತ್ನ ಮಾಡಿ. ಉತ್ತರಗಳು ಆ್ಯಸ್ ಯೂಶುವಲ್ ನಿಮಗೆ ಉತ್ತರಗಳಲ್ಲಿ ಸಿಗುತ್ತೆ, ಉತ್ತರಗಳ ಸೆಕ್ಷನ್ನಲ್ಲಿ ಸಿಗುತ್ತೆ. ಆದರೆ ಅಲ್ಲಿಗೆ ಹೋಗೋದಕ್ಕಿಂತ ಮುಂಚೆ ನೀವು ಇಲ್ಲಿ ಪ್ರಯತ್ನ ಮಾಡಿ. ಅದೇ ಥರ ಈ ಮುಂದಿನ ಗ್ರಾಮರ್ ಸೆಕ್ಷನನ್ನು ಪ್ರಿಪೋಸಿಷನ್ಸ್ ಇವುಗಳನ್ನು ನಾವು ಗ್ರಾಮರ್ ಸೀರೀಸ್ನಲ್ಲಿ ಆಲ್ರೆಡಿ ಒಂದು ಡೆಡಿಕೇಟೆಡ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೇನೆ, ಅಲ್ಲಿಂದ ನೋಡಿ. ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಇದು ನಿಮಗೆ ಉತ್ತರ ಸೆಕ್ಷನ್ದಲ್ಲಿ ಸಿಗುತ್ತೆ, ಆದರೆ ಮೊದಲು ಪ್ರಯತ್ನ ಮಾಡಿ. ಹಾಗೇನೆ ಈ ಒಂದು ಪ್ರಶ್ನೆಗೂ ಕೂಡ ನಿಮಗೆ ಉತ್ತರಗಳಲ್ಲಿ ಇದರ ಬಗ್ಗೆ ಉತ್ತರಗಳಿದ್ದಾವೆ, ಬಿಟ್ಟ ಸ್ಥಳಗಳು ಇದ್ದಾವೆ. ನಾನು ಮುಂಚೆ ವಿಡಿಯೋಗಳಲ್ಲೆಲ್ಲ ಫುಲ್ ಒಂದೊಂದಾಗೆ ಉತ್ತರಗಳನ್ನು ಹೇಳ್ತಾ ಇದ್ದೆ. ಇವಾಗ ಹೇಳ್ತಾ ಇಲ್ಲ. ಯಾಕಂದರೆ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ ಏನು ಕಂಪ್ಲೇಂಟ್ ಮಾಡಿದ್ರು ಅಂದರೆ, ಸರ್ ವಿಡಿಯೋಗಳು ಆಲ್ಮೋಸ್ಟ್ 1.5 ಗಂಟೆ 2 ಗಂಟೆ ಆಗ್ತಾ ಇದ್ದಾವೆ, ಉತ್ತರಗಳ ನಿಮಗೆ ಎಕ್ಸ್ಪ್ಲೇನ್ ಮಾಡ್ಕೊಂಡು ಬಂದರೆ ಬಿಟ್ಟ ಸ್ಥಳ ಹೊಂದಿಸಿ ಬರೀರಿ, ಈ ಥರದ ಎಲ್ಲ ಪ್ರಶ್ನೆಗಳನ್ನು ನಾವು ಮಾಡ್ಕೋತೀವಿ, ನೀವು ಬರೀ ದೊಡ್ಡ ಉತ್ತರಗಳನ್ನು ಅಷ್ಟೇ ಕವರ್ ಮಾಡಿ ಮಿಕ್ಕಿರೋದನ್ನು ನಾವು ನೋಡ್ತೀವಿ ಅಂತ ಹೇಳಿದರು. ಮತ್ತು ನಮಗೆ ಒಂದು ಉತ್ತರಗಳಿರುವ ಲಿಂಕ್ಗಳನ್ನು ಕೊಡಿ, ಅಲ್ಲಿಂದ ಓದ್ಕೊಳ್ಳೋಕ್ಕೆ ಆಗುತ್ತೆ, ನಮಗೂ ಅಭ್ಯಾಸ ಮಾಡ್ದಂಗೆ ಆಗುತ್ತೆ ಅಂತ ಹೇಳಿದರು. ಅದಕ್ಕೆ ನಾನು ಇವುಗಳನ್ನು ಕವರ್ ಮಾಡ್ತಾ ಇಲ್ಲ. ಯಾಕಂದರೆ ಎಲ್ಲ ಬಿಟ್ಟ ಸ್ಥಳಗಳನ್ನು ನಾನು ತುಂಬಿಕೊಂಡು ಹೋದರೆ ನಿಜ ಹುಡುಗರು ಹೇಳ್ದಂಗೆ ಆಲ್ಮೋಸ್ಟ್ 2 ಗಂಟೆ ಒಂದು ವಿಡಿಯೋ ಆಗುತ್ತೆ. ಒಂದು ಚಾಪ್ಟರ್ಗೆ 2 ಗಂಟೆ ಸ್ಪೆಂಡ್ ಮಾಡಿದರೆ ನೀವು ಒಂದು ದಿವಸದಲ್ಲಿ ಅಥವಾ ಒಂದು ವಾರದಲ್ಲಾದರೂ ಎಲ್ಲ ಚಾಪ್ಟರ್ಗಳನ್ನು ಕವರ್ ಮಾಡೋದಕ್ಕೆ ಸಾಧ್ಯನೇ ಆಗಲ್ಲ. ಅದಕ್ಕೆ ಚಾಪ್ಟರ್ನ ಹೇಳಿಬಿಟ್ಟು ಇಂಪಾರ್ಟೆಂಟ್ ಪ್ರಶ್ನೆಗಳಿಗೆಲ್ಲ ಉತ್ತರ ಹೇಳಿ ಮತ್ತು ಮೋಸ್ಟ್ಲಿ ಒಂದಿಷ್ಟು ಆ್ಯಕ್ಟಿವಿಟೀಸ್ಗಳನ್ನೆಲ್ಲ ಕವರ್ ಮಾಡಿ ಮುಂದೆ ಹೋಗೋಣ. ಸರಳವಾದ ಉತ್ತರಗಳನ್ನು ನೀವು ಉತ್ತರಗಳ ಸೆಕ್ಷನ್ನಲ್ಲಿ ಡಿಸ್ಕ್ರಿಪ್ಷನ್ನಲ್ಲಿ ನೋಡಿ ನೀವು ಬರೆದಿರೋ ಉತ್ತರ ಸರಿಯಾಗಿದೆಯಾ ಇಲ್ವಾ ಅಂತ ಒಂದು ಕನ್ಫರ್ಮೇಷನ್ ಮಾಡಿಕೊಳ್ಳಿ. ಡೈರೆಕ್ಟಾಗಿ ಉತ್ತರಗಳ ಸೆಕ್ಷನ್ಗೆ ಹೋಗಿ ಅಲ್ಲಿಂದ ನೋಡಿ ಗೈಡ್ ಥರ ಉಪಯೋಗ ಮಾಡೋಕ್ಕೆ ಹೋಗಬೇಡಿ. ಮೊದಲು ಪಾಠವನ್ನು ಚೆನ್ನಾಗಿ ಕೇಳಿ ಅಲ್ಲಿಂದ ಉತ್ತರಗಳನ್ನು ನೋಡೋದಕ್ಕಿಂತ ಮುಂಚೆ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀವಾಗೇ ಬರೆದಿರಬೇಕು. ಮುಂದೆ ಪತ್ರಗಳನ್ನು ಬರೆಯೋದಿದೆ, ಇದನ್ನು ಕೂಡ ನಾನು ಉತ್ತರಗಳ ಸೆಕ್ಷನ್ನಲ್ಲಿ ಕವರ್ ಮಾಡಿದ್ದೇನೆ. ನೀವು ಇವುಗಳನ್ನು ಮೊದಲು ಪ್ರಾಕ್ಟೀಸ್ ಮಾಡಿ, ಬರೆಯೋದಕ್ಕೆ ಪ್ರಯತ್ನ ಮಾಡಿ, ಟ್ರೈ ಮಾಡದೇ ನಿಮಗೆ ಪ್ರಾಕ್ಟೀಸ್ ಆಗಲ್ಲ. ಬೇಕಂದರೆ ಕ್ಲೂಸ್ ಬೇಕಂದರೆ ಹುಡುಕೊಳ್ಳಿ ಉತ್ತರಗಳ ಸೆಕ್ಷನ್ನಿಂದ. ಆದರೆ ಕಂಪ್ಲೀಟಾಗಿ ಅಲ್ಲಿರೋ ಹಂಗೆ ಡಿಟ್ಟೋ ಕಾಪಿ ಪೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮೊದಲು ಪ್ರಯತ್ನ ಮಾಡಿದ ನಂತರ ಉತ್ತರಗಳನ್ನು ಬರೀರಿ, ಸರಿನಾ? ಮುಂದಿನ ವಿಡಿಯೋದಲ್ಲಿ ಹೊಸ ಅಧ್ಯಾಯದೊಂದಿಗೆ ಮತ್ತೆ ಸಿಗೋಣ. ಟೇಕ್ ಕೇರ್.